ರಾಮ ಹಿಂದೂ ಹೌದು ಅಲ್ವೋ? ನೋಡಿ ಅಜಿತ್ ಅವರೇ, ನೀವು ನನಗೆ ಪ್ರಶ್ನೆ ಮಾಡೋದಕ್ಕೆ ನಿಮ್ಗೆ ಸರಳವಾಗಿ ಹೇಳ್ತೀನಿ, ಒಂದ್ಸಲ ಕ್ಲಾರಿಟಿ ಸಿಕ್ಬಿಡಿ. ಈಗ ಭೂತಾರಾಧನೆಯನ್ನು ಕಾಂತಾರದಲ್ಲಿ ತೋರಿಸಿದ್ರು ಅದು ಹಿಂದೂ ಅಲ್ಲ ಅನ್ನೋದಾದ್ರೆ ರಾಮ ಹಿಂದೂ ಹೌದು ಅಲ್ವಾ? ಅಜಿತ್ ಅವರೇ, ನಾನು ಇವಾಗ ಹಿಂದೂ ಹೌದು. ನಿಮ್ಮ ಪ್ರಶ್ನೆಗೆ ನಾನು ನಮ್ಮ ಊರಲ್ಲಿ ಕಾಳಮ್ಮ ಅಂತ ಒಂದು ದೇವರಿದೆ, ಅದು ಹಿಂದೂ ಹೌದು ಅಲ್ವೋ? ಇಟ್ಸ್ ಅ ಗುಡ್ ಕ್ವೆಶ್ಚನ್, ಇಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್. ಹಿಂದೂ ಅನ್ನೋದು ಪ್ರಾಪರ್ ಆಗಿ ವ್ಯಾಖ್ಯಾನಿಸಿಲ್ಲ ಅನ್ನೋ ಕಾರಣಕ್ಕೆ ಈ ಹಿಂದೂ ಪದ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ರೂಪರೇಷೆಗಳ ತೋರ್ತಾ ಇದೆ. ನಮ್ಮ ಸಿದ್ಧಾಂತ, ನಮ್ಮ ಅರ್ಥ, ನಮ್ಮ ಓದತಕ್ಕಂತೆ ಹಿಂದುತ್ವ ಇಸ್ ಆಲ್ಸೋ ನಾಟ್ ಹಿಂದೂ. ಹಿಂದೂ ಅನ್ನೋ ಸೈದ್ಧಾಂತಿಕವಾಗಿ ನಾವು ಹೆಂಗ್ ನೋಡ್ತೀವಿ, ಇದು ಒಂದು ಕಮಿಟಿ ಮಾಡಿ ಡಿಸೈಡ್ ಮಾಡಬೇಕು. ಹಿಂದೂ ಅನ್ನೋದು ಅದು ವೈದಿಕ ಪರಂಪರೆ, ವೇದಗಳು, ಅದರಲ್ಲಿರೋ ಉಪನಿಷತ್ಸು, ಉಪಾಸನಗಳು, ಸಂಹಿತಾಗಳು, ಅರಣ್ಯಕಗಳು, ಇದೆಲ್ಲ ಒಂದು ರೀತಿ, ಅದೆಲ್ಲ ಒಂದು ರೀತಿ ಹಿಂದೂ ಧರ್ಮನೇ. ಅದು ಒಂದು ವೈದಿಕ ಪರಂಪರೆ, ವರ್ಣಾಶ್ರಮ ಧರ್ಮ, ಪ್ರಾಮಾಣ್ಯದ ಧರ್ಮ, ಚತುರ್ವರ್ಣ ಧರ್ಮ. ಕಾಳಮ್ಮ ಇವಾಗ ಎಲ್ಲಮ್ಮ, ಮತ್ತೆ ಮಾರಮ್ಮ, ಮತ್ತೆ ನಮ್ಮ ಇದು ಈ ಒಂದು ರೀತಿ ಕುಲದೇವತೆಗಳು ಅಥವಾ ಏನ್ ಹೇಳ್ತಾರೆ, ಗ್ರಾಮ ದೇವತೆ ಅಂತ ಏನ್ ಸಿದ್ಧಲಿಂಗಯ್ಯನವ್ರು ಬರೀತಾರೆ ಹೆಸರಿನಲ್ಲಿ, ಇವೆಲ್ಲ ಅವೈದಿಕ ಪರಂಪರೆ. ರಾಮ ಏನು? ವಿಷ್ಣು ಅನ್ನೋದು ಇವಾಗ ನಾನು ನಿಮ್ಗೆ ಪ್ರತಿಯೊಂದು ಹೇಳಕ್ಕೆ ಇವಾಗ ಒಂದು ತನಿಖೆ ಆಗಬೇಕು, ಒಂದು ತನಿಖೆ ಅನ್ನೋಕ್ಕಿಂತ ಒಂದು ಕಮಿಟಿ ಆಗಬೇಕು. ಬಟ್ ನಾನು ರಾಮ ಅಂದ್ರೆ ವಿಷ್ಣು ಅನ್ನೋದು ಒಂದು ವೈದಿಕ ಪರಂಪರೆ ದೇವರು, ಆದ್ರೆ ಶಿವ ಅನ್ನೋದು ವೈದಿಕತೆಗಿಂತ ಮುಂಚೆ ಬರೋ ದೇವರು. ಅವೈದಿಕ ಮುಂಚಿತವಾಗಿ ಬರೋದು. ಹೌದು, ಅವೈದಿಕ. ಹನುಮಂತ ಏನು? ಅಜಿತ್ ಅವರೇ, ನೀವು ಇದನ್ನ ಇವಾಗ ನಾನು ಹನುಮಂತ ಈಗ ನನ್ನ ಇಷ್ಟ ದೇವತೆ, ನಾನು ಪೂಜೆ ಮಾಡುವಂತದ್ದು ರಾಮ. ಇವಾಗ ಹನುಮಂತ ಯಾರು? ಒಂದ್ ಹೇಳ್ತೀನಿ ಅಜಿತ್. ರಾಮಾಯಣಗಳು 300 ರಾಮಾಯಣಗಳಿದಾವೆ. 300 ರಾಮಾಯಣಗಳಲ್ಲಿ ಪ್ರತಿಯೊಂದು ರಾಮಾಯಣ ಬೇರೆ ಬೇರೆ ಬರ್ದಿದ್ದಾರೆ. ಅಂದ್ರೆ ಚೇತನ್ ನೀವು 4ನೇ ಪ್ರಶ್ನೆಗೆ 5ನೇ ಉತ್ತರ ಕೊಟ್ಟರೆ ಮಾರ್ಕ್ಸ್. ಅಜಿತ್ ಅವರೇ, ಇವಾಗ ರಾಮನು ಹನುಮಂತ ಅಂತ ನೀವು ಹೇಳ್ತಾ ಇದ್ದಾರೆ, ನಾನು ಒಂದು ಪಾಯಿಂಟ್ ಹೇಳ್ತೀನಿ. 300 ರಾಮಾಯಣ ಅಂತ ಒಂದು ಎಸ್ಸೆ ಬರೆದಿರೋ ಬಹಳ ವಿಚಾರವಂತರು ಬರೆದಿದ್ರೆ ಅದನ್ನ ಡೆಲ್ಲಿ ಯೂನಿವರ್ಸಿಟಿಯಿಂದ ಬ್ಯಾನ್ ಮಾಡಿದ್ರು, ಯಾಕಂದ್ರೆ ಜಾಗೃತಿ ಬರುತ್ತದೆ. ರಾಮ ಅನ್ನೋದು ಕೂಡ ಸಾವರ್ಕರ್ ಹೇಳೋ ಕಾನ್ಕರಿಂಗ್, ಧ್ವಂಸ ಮಾಡೋ ರಾಮ ಬೇಡ. ಗಾಂಧಿ ಹೇಳೋ ರಾಮರಾಜ್ಯದಲ್ಲಿ ಸೌಮ್ಯಪರ ರಾಮ ಬೇರೆ. ನಮಗೆ ಸಮಾನತೆ, ಈ 2 ರಾಮ ಬೇಡ. ನಮಗೆ ಸಮಾನತೆ ಕೊಡೋ ಒಂದು ರೀತಿ ಅಂಬೇಡ್ಕರ್, ಪೆರಿಯಾರು, ಬಸವಣ್ಣ ಬೇಕು. ರಾಮ ವೈದಿಕ ದೇವರು ಅನ್ನೋದಾದ್ರೆ ಹನುಮಂತ ಯಾರು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ನಾನು. ಅಜಿತ್ ಅವರೇ, ನಾನು ರಾಮಾಯಣದ ಬಗ್ಗೆ ನಾನು ಹೇಳ್ತೀನಿ. ಕೆಲವು ರಾಮಾಯಣಗಳಲ್ಲಿ ಬೇರೆ ಬೇರೆ ಹೇಳ್ತಾರೆ. ಕೆಲವು ರಾಮಾಯಣದಲ್ಲಿ 10 ತಲೆದ ರಾವಣ ಬರ್ತಾರೆ, ರಾಮ ಸಾಯಿಸ್ತಾನೆ. 100 ತಲೆಯ ರಾವಣ ಬರ್ತಾನೆ, ಸೀತೆ ಸಾಯಿಸ್ತಾಳೆ ಅಂತ ಬರುತ್ತೆ. ಕೆಲವು ರಾಮಾಯಣಗಳಲ್ಲಿ ಬೇರೆ ಬೇರೆ ಒಂದು ರೀತಿ ಗ್ರಾಮೀಣ ಪ್ರಾದೇಶಿಕ ರಾಮಾಯಣಗಳಲ್ಲಿ ರಾಮ ಸೀತೆ ಒಂದು ರೀತಿ ರಿಲೇಷನ್, ಸೀತೆ ರಾವಣನ ಮಗಳಾಗಿರ್ತಾಳೆ. ಕೆಲವು ಇಂಡೋನೇಷಿಯನ್ ಸಹ ರಾಮಾಯಣ ಇದೆ. ಆ ಇಂಡೋನೇಷ್ಯಾ ರಾಮಾಯಣದಲ್ಲಿ ಹನುಮಂತನೇ ಮೇನ್ ಫೋಕಸ್ ಆಗಿರ್ತಾನೆ. ರಾಮ ಬಂದು ರಾವಣ ಸಾಯಿಸ್ತಾನೆ, ಹನುಮಂತನೇ ಮೇನ್ ಫೋಕಸ್ ಆಗಿರ್ತಾನೆ. ಹನುಮಂತನ ಬಗ್ಗೆ ಕತೆ ಹೇಳ್ತಾರೆ. ಈಗ ಹನುಮಂತ ಮೂಲ ನಿವಾಸಿಗಳ ದೇವರ ಅಥವಾ ವೈದಿಕ ದೇವರ ಅಂತ ಅಷ್ಟೇ ನಂಗೆ ಪ್ರಶ್ನೆ ಇದ್ದದ್ದು.